ಪೂಜಾದಿಗಳನ್ನು ಸಲ್ಲಿಸಿ ನಿತ್ಯಾನ್ವಿತವನ್ನು ಮುಗಿಸಿ ಈ ಮಗಧದ ಓಲಗವನ್ನು ಪ್ರವೇಶ ಮಾಡಿ ಪವಿತ್ರವಾದಂತ ಶಿವವಿಷ್ಣುರವನ್ನ ಏರುವ ಕಾಲಕ್ಕೆ ಎಲ್ಲರೇನು ಜಯಘೋಷ ತಾನೆ. ಮಗಧದ ಮಹಾರಾಜ ಉಗ್ರಸೇನ ಭೂಪಾಲನಿಗೆ ಜಯವಾಗಲಿ. ಹಿರಿಯರೆಲ್ಲ ಒಂದಾಗಿ ಶುಭ ಹಾರೈಕೆಯನ್ನೇ ಮಾಡುತ್ತಿದ್ದಾರೆ. ಕಾರಣ ಏನು? ನನ್ನ ಆಳ್ವಿಕೆ ಪ್ರಜೆಗಳನ್ನ ತುಳಿದು ಆಳುವುದಲ್ಲ, ಪ್ರಜೆಗಳನ್ನ ತಿಳಿದು ಆಳಬೇಕು. ಯಾವತ್ತೂ ಎಲ್ಲ ಕಡೆಯಿಂದ ಶುಭದ ವರ್ತಮಾನವೇ ಬರಲಿ, ನಾವು ಶುಭವನ್ನೇ ನೋಡೋಣ, ನಾವು ಶುಭವನ್ನೇ ಆಚರಿಸೋಣ, ನಾವು ಶುಭವನ್ನೇ ಕೇಳೋಣ. ಹೆಚ್ಚೇನು ಲೋಕದಲ್ಲಿ ಸದಾ ಸುಖಿಯೇ ಸುಖವೇ ತುಂಬಿರಲಿ ಎಂಬಂತ ಆಶಯ ನಮ್ಮದು. ಆ ಕಾರಣಕ್ಕಾಗಿ ಪ್ರಜಾರಂಜಕನಾಗಿ ಪ್ರಜಾ ಪರಿಪಾಲಕನಾಗಿ ರಾಜ್ಯಭಾರ ಮಾಡುತ್ತಾ ಬಂದವ ನಾನು. ಕುಲ ವನಿತೆಯನ್ನು ಮದುವೆಯಾದೆ, 3 ಹೆಣ್ಣು ಮಕ್ಕಳಿಗೆ ತಂದೆ ಇರಿಸಿಕೊಂಡೆ. ಹಾಗಾದರೆ ಗಂಡು ಮಕ್ಕಳು ಇಲ್ಲದೇ ಇದ್ದರು, ಇಲ್ಲ ಎಂಬಂತ ಕೊರಗು ನನ್ನನ್ನು ಬಾಧಿಸಲಿಲ್ಲ. ಮುಂದೆ ಉತ್ತರಾಧಿಕಾರಿ ಎಂಬಂತ ಪ್ರಶ್ನೆಯೂ ಮೊದಲು ಮೂಡಿದ್ದಿಲ್ಲ, ಈಗೀಗ ಮೂಡುತ್ತಿದೆ. 3 ಹೆಣ್ಣು ಮಕ್ಕಳು, ಹೇಮಸುಂದರಿ, ರೂಪಸುಂದರಿ, ಗುಣಸುಂದರಿ. ಒಂದೊಂದು ಹೆಸರಿನಲ್ಲಿ ಒಂದೊಂದು ಅರ್ಥಗಳು. ಹೇಮ ಬಂಗಾರ, ನನಗೆ ಮಕ್ಕಳೇ ಬಂಗಾರ. ರೂಪವೂ ಅಷ್ಟೇ ಪ್ರಧಾನ ಬದುಕುವುದಕ್ಕೆ, ನನ್ನ ಬದುಕಿನ ರೂಪವೇ ಮಕ್ಕಳು. ಇನ್ನೊಂದು ಗುಣಸುಂದರಿ, ವ್ಯಕ್ತಿ ಬದುಕುವುದಕ್ಕೆ ಬೇಕಾಗಿದ್ದು ಸಂಸ್ಕಾರ ಮತ್ತು ಗುಣ. ನನ್ನ ಬದುಕಿನ ಗುಣವೇ ನಮ್ಮ ಹೆಣ್ಣು ಮಕ್ಕಳು. ಹೀಗೆ 3 ಅರ್ಥದಲ್ಲಿಯೂ ಹೆಸರಿಟ್ಟವ ನಾನು. ಬೇಕಾದ ವಿದ್ಯಾಭ್ಯಾಸವನ್ನು ಒದಗಿಸಿಕೊಟ್ಟವ. ಕ್ಷಾತ್ರಿಯ ಹೆಣ್ಣು ಮಕ್ಕಳು ಯಾವೆಲ್ಲ ವಿದ್ಯೆಯನ್ನು ಕಲಿಯಬೇಕು ಎಲ್ಲವನ್ನ ಗುರುಮುಖೇನವಾಗಿ ಕಲಿಸಿಕೊಟ್ಟಿದ್ದೇನೆ. ನೆಮ್ಮದಿ ಉಂಟು, ಸಾರ್ಥಕತೆ ಉಂಟು. ಹೀಗೆ ಕಲಿಯುತ್ತಾ ಮೊನ್ನೆ ಆಗಿದ್ದಲ್ಲ ನನಗೆ ವರುಷ 60 ನನಗೆ ಕಳೆಯಿತು. ಹೌದು, ಬದುಕಿನಲ್ಲಿ 60 ಬಹಳ ಮಹತ್ವದ್ದು. ಸಂವತ್ಸರಗಳು 60. ಯಾವುದೇ ವ್ಯಕ್ತಿಯಾಗಿರಲಿ ಹುಟ್ಟಿದ ಸಂವತ್ಸರದಿಂದ ಮತ್ತೆ ಅದೇ ಸಂವತ್ಸರವನ್ನ ಕೂಡಿದರೆ ಅಥವಾ ಮರಳಿದರೆ ಅದು 60 ಸಂವತ್ಸರ ಪರಿಪೂರ್ಣವಾಗುವುದು. ಹಾಗಾಗಿ 60ಕ್ಕಷ್ಟು ಮಹತ್ವ. ಇನ್ನು ಮನುಷ್ಯನ ಆಯುಷ್ಯ ಸಾಮಾನ್ಯವಾಗಿ 120. 60 ಅರ್ಧ ಸಂಕೇತ. ಬದುಕಿನಲ್ಲಿ ಅರ್ಧ ಭಾಗವನ್ನು ಕಳೆದಂತ ಸಂತೋಷದ ಕ್ಷಣ ಅದು. ಈ ಎಲ್ಲ ಕಾರಣಗಳಿಂದ 60 ವರ್ಷಕ್ಕೆ ವ್ಯಕ್ತಿಯಾದವ ಯಾವೆಲ್ಲ ವಿಧಿವಿಧಾನವನ್ನು ಧಾರ್ಮಿಕವಾಗಿ ಆಚರಿಸಬೇಕು ಅದನ್ನೆಲ್ಲ ಕುಲ ಪುರೋಹಿತರ ಮುಖೇನವಾಗಿ ಯಥಾಮತಿಯಾಗಿ
ಯಥೋಚಿತವಾಗಿ ಸದ್ಧರ್ಮದಿಂದ ಆಚರಿಸಿಕೊಂಡಿದ್ದಾಯಿತು. ಮೊನ್ನೆ ಒಂದ ನೆಂಟರಿಷ್ಟರೆಲ್ಲ ಅವರವರ ಮನೆ ಸೇರಿಕೊಂಡ್ರು. 60 ಬಳಿಕ ಯೋಚನೆ ಇಲ್ಲ, ಗಂಡು ಸಂತಾನ ಇಲ್ಲ, 3 ಹೆಣ್ಣು ಮಕ್ಕಳು. ಮಗನಕ್ಕೆ ಉತ್ತರಾಧಿಕಾರಿ ಯಾರು ಆಗಿದ್ರೆ ನನ್ನ ಹೆಣ್ಣು ಮಕ್ಕಳ ಕೈ ಹಿಡಿದ ಗಂಡನೇ ಉತ್ತರಾಧಿಕಾರಿ ಆಗಬೇಕಾದ್ರೆ 3 ಹೆಣ್ಣು ಮಕ್ಕಳಲ್ಲಿ ಯಾರ ಗಂಡನಿಗೆ ಅಧಿಕಾರ ಕೊಡುವುದು? ಒಂದು ಸಮಸ್ಯೆ ಬರ್ತದೆ ಸ್ವಾಮಿ. ನೋಡೋಣ, ವಿಧಿ ಹೇಗೆ ನಡೆಸುತ್ತಾನೋ ಹಾಗೆ ನಡೆಯುತ್ತದೆ. ನನಗೆ ಸುಖ ಬೇಕು ಅಂತಿಲ್ಲ, ನನ್ನ ಪ್ರಜೆಗಳಿಗೆ ನೋವಾಗದಿದ್ದರೂ ಸಾಕು. ಅದನ್ನೇ ಭಗವದ್ಗೀತೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಹೆಣ್ಣು ಮಕ್ಕಳನ್ನ ಸಭೆ ಕರೆಯುವ ಮನಸ್ಸು, ಸಭೆಯಲ್ಲಿ ಅವರಲ್ಲಿ